ನಾವು ಹುಟ್ಟಿದಂಥ ಕಾಲದಲ್ಲಿ ವಾರದಲ್ಲಿ ಒಂದಿನ ಊಟ ರೀ ಅಕ್ಕಿ, ಬರೀ ಮುದ್ದೆ, ಜೋಳದ ಮುದ್ದೆ ಅದು ಇದು ಇತ್ತು. ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ ಅದನ್ನು ಸ್ಟೋರೇಜ್ ಮಾಡಿ ಆಮೇಲೆ ನಿಮಗೆ ಅಕ್ಕಿನ ನಿಮ್ಮ ಕೈ ಕೊಡ್ತಾರೆ. ನಾವು ಒಂದು ಕಾಲದಲ್ಲಿ ಡಿಪೋ ಅಕ್ಕಿಗೆ ಕ್ಯೂ ನಿಂತ್ಕೊಂಡು ತಗೊಂಡು ಊಟ ಮಾಡಿದ್ದೀವಿ. ಆ ಮುಗ್ಗಲ್ ಇರ್ತದಲ್ಲ ಸಂಪೂರ್ಣ ಹೋಗ್ಬಿಡ್ತದೆ. ಇದೇ ದೊಡ್ಡ ಮ್ಯಾಜಿಕ್ಕು. ಏನಾಯ್ತಿದು, ಏನು ಅದ್ಭುತವಾಗಿದೆ ನೋಡಿ, ನೀವೇ ನೋಡಿ. ನಮಸ್ಕಾರ. ನಮ್ಮ ಮನೆ ಬಾಡುಟ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೋದ್ಸರಿ ಒಂದು ಎಪಿಸೋಡಲ್ಲಿ ಹೇಳಿದೆ, ನಾನು ನಮ್ಮ ಡಿಪೋ ಅಕ್ಕಿ ಬಗ್ಗೆ ತುಂಬ ಜನ ಇದು ಮಾಡ್ತಾರೆ, ಅದನ್ನು ಬಳಸೋಕ್ಕೆ ಬರೋಲ್ಲ, ಇದು ಮಾಡಲ್ಲ ಅಂತೆಲ್ಲ ನಿಮಗೆ ಮೆಸೇಜ್ ಹೇಳಿದೆ. ಇದರಲ್ಲೇ ನಾನು ನಿಮ್ಗೆ ಅಡುಗೆ ಮಾಡಿ ತೋರಿಸಿದ್ದೀನಿ ಅಂತ ನಾನು ನಿಮ್ಗೆ ಅವತ್ತೇ ವಾಗ್ದಾನ ಕೊಟ್ಟಿದ್ದೀನಿ. ಅಕ್ಕಿ ಎಲ್ಲ ಒಂದೇ ಕಣ್ರಿ, ನೀವು ತಿಳ್ಕೊಂಬಿಟ್ಟಿದ್ದೀರಾ ಡಿಪೋ ಅಕ್ಕಿ ಬೇರೆ, ಇದು ಬೇರೆ, ಅದು ಬೇರೆ, ಅದು ಬೇರೆ ಅಂತೇಳಿ. ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ ಅದನ್ನು ಸ್ಟೋರೇಜ್ ಮಾಡಿ ಆಮೇಲೆ ನಿಮಗೆ ಅಕ್ಕಿನ ನಿಮ್ಮ ಕೈ ಕೊಡ್ತಾರೆ. ಯಾರಿಗೆ ಲಭ್ಯವಿದೋ ಅದನ್ನು ತಗೊಂಡು ಊಟ ಮಾಡಿ. ಈಗ ನೋಡಿ, ಅದ್ಭುತವಾದ ಒಂದು ಬಿರಿಯಾನಿನ ಈ ಥರ ಮೆಸೇಜ್ ನಿಮ್ಮ ಕರ್ನಾಟಕದಲ್ಲಿ ಯಾವನೂ ಹೇಳಿಲ್ಲ. ನಮ್ಮ ಬಗ್ಗೆ ನೀವು ತಿಳ್ಕೋಬೇಕು. ಸಮಾಜದಲ್ಲಿ ಸಮಾಜ ಸೇವೆ ಮಾಡಬೇಕು ಅನ್ನೋದು ಎಷ್ಟು ನಮಗೆ ಕಾಲೇಜ್ ಇದೆ ಅಂತೇಳಿ. ನಾವು ಕಮರ್ಷಿಯಲಾಗಿ ಚಿಂತೆ ಮಾಡಿ ಯಾವತ್ತೂ ಯಾವ ವ್ಯವಹಾರ ಮಾಡೋರಲ್ಲ. ಅದಕ್ಕೆ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ, ಮನೇಲಿ ಬಿರಿಯಾನಿ ನೆಕ್ಸ್ಟ್ ಇನ್ನು ಮೇಲೆ ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಅವರಾಗಿರ್ಬೋದು, ಆ ಕಲ್ಪನೆ, ಆ ಭಾವನೆನೇ ಬೇಡ ನಿಮಗೆ. ಯಾರ ಮನೆಯಲ್ಲಿ ಆರೋಗ್ಯವಂತರಾಗಿದ್ದರೋ ಅವರೇ ಶ್ರೀಮಂತರು. ನೀವು ಆರೋಗ್ಯದ ಕಡೆ ಗಮನ ಹರಿಸಿ. ನಮ್ಮ ಡಿಪೋ ಅಕ್ಕಿನಲ್ಲಿ ಇವತ್ತು ಸ್ಪೆಷಲಾಗಿ ಒಂದು ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಎಂಥ ಮೆಸೇಜ್ ಅಲ್ವ್ರ, ಏನು ರೀ ಬರೀ ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ಬಿಟ್ರಿ, ನಾವು ವೆಜ್ನವರಾಗಿದ್ದೀವಿ, ನಾವೇನಪ್ಪ ಮಾಡ್ಕೋಬೋದು ಅಂತ. ನೀವು ಇದ್ರ ಬಗ್ಗೆ ಬೇಡ. ಫಸ್ಟ್ ಚಿಕನ್ ಬಿರಿಯಾನಿ, ನೆಕ್ಸ್ಟ್ ಎಪಿಸೋಡೆ ನಿಮ್ಗೆ ವೆಜ್ ಬಿರಿಯಾನಿ ಬರ್ತಾ ಇದೆ, ಅದನ್ನು ನೀವು ದಯವಿಟ್ಟು ನೋಡಿ. ಅಕ್ಕಿ ಪುಕ್ಕಟೆ ಕೊಡ್ತಾರೆ ಅಂದ್ಬಿಟ್ಟು ಅದನ್ನು ಅಕ್ಕಿ ಮಿಲ್ ಮಾಡಿ ರಂಗೋಲಿ ಬಿಡ್ತೀರಂತೆ. ದಯವಿಟ್ಟು ತಾಯಿಂದಿರಿಗೆಲ್ಲ ನಿಮಗೆ ಕೋಟಿ ವಂದನೆ ಮಾಡಿ ಹೇಳ್ತಾ ಇದ್ದೀನಿ, ಆ ಕೆಲಸ ಕೈ ಹಾಕಬೇಡಿ. ನಾವು ಹುಟ್ಟಿದಂಥ ಕಾಲದಲ್ಲಿ ವಾರದಲ್ಲಿ ಒಂದಿನ ಊಟ ರೀ ಅಕ್ಕಿ, ಬರೀ ಮುದ್ದೆ, ಜೋಳದ ಮುದ್ದೆ ಅದು ಇದು ಇತ್ತು. ನಾವು ಡಿಪೋ ಅಕ್ಕಿನಲ್ಲಿ ನಿಮಗೆ ವೆರೈಟಿ ಮಾಡಿ ತೋರಿಸ್ತೀನಿ. ನಿಮಗೆ ಚಿಕನ್ ಬಿರಿಯಾನಿ ಫಸ್ಟು, ವೆಜ್ ಬಿರಿಯಾನಿ, ಆಮೇಲೆ ಬಿಸಿಬೇಳೆಬಾತು, ವಾಂಗಿಬಾತು, ಪುಳಿಯೋಗರೆ, ಇಂಥವನ್ನೆಲ್ಲ ಮಾಡಿ ತೋರಿಸೋರಿದ್ದೀವಿ. ನಮ್ಮ ಚಾನಲ್ನ ದಯವಿಟ್ಟು ಹಿಂಗೆ ನೀವು ನೋಡ್ತಾ ಇರಿ. ಈ ಕಾರ್ಯಕ್ರಮದಿಂದ ನಿಮಗೆ ತುಂಬ ಅನುಕೂಲ ಇದೆ. ಇವತ್ತು ಒಂದು ಸೂಪರ್ ಮೆಸೇಜ್ ನಿಮಗೆ. ಚಿಕನ್ ಬಿರಿಯಾನಿ ಡಿಪೋ ರೈಸ್ನಲ್ಲಿ ಹೇಗಿರುತ್ತೆ ನೋಡ್ಕೊಳ್ಳಿ. ಮಸಾಲೆನ ಚೆನ್ನಾಗಿ ಹಾಕಿ ಮಾಡಿಬಿಟ್ರೆ ರೈಸ್ ಸ್ವಲ್ಪ ದಪ್ಪ ಸಣ್ಣ ಆಗ್ಬೋದು ಅಷ್ಟೇ. ನಿಮ್ಮ ಮನೆಯಲ್ಲಿ ಆ ಥರದೊಂದು ಬಿರಿಯಾನಿ ಮಾಡ್ಕೋತೀರಾ. ಈಗ ನೋಡಿ ಹೇಳ್ತೀನಿ ನೋಡಿ, ನಾನು ಒಂದು ಸೇರು ಅಕ್ಕಿ ತೊಗೊಂಡಿದ್ದೀನಿ ನೋಡಿ, ಡಿಪೋ ಅಕ್ಕಿನೇ ಇದು ನೋಡಿಬಿಡಿ. ಆಮೇಲೆ ಕೃಷ್ಣಪ್ಪರೇನೋ ಬೋಗಸ್ ಮಾಡಿ ತೋರಿಸ್ಯಾರೇನ್ಬೇಡಿ. ನಮ್ಮ ಅಂಗಡಿ ಪಕ್ಕದಲ್ಲೇ ಅವರು ಡಿಪೋ ಅಕ್ಕಿ ತೊಗೊಳ್ತಾರೆ. ಅವ್ರ ಹತ್ರ ಹೋಗಿ ಹೇಳಿದೆ, ಈ ಥರ ನಾನು ಒಂದು ಎಪಿಸೋಡ್ ಮಾಡಿ ತೋರಿಸ್ಬೇಕು, ನನಗೆ 2 kg ರೈಸ್ ಕೊಡಿ, 2.5 kg ರೈಸ್ ಕೊಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ನೋಡಿ ಡಿಪೋ ಅಕ್ಕಿನೇ ಇದು ನೋಡಿಬಿಡಿ, ಒಂದು ಸರಿ ಗಮನವಿಟ್ಟು ನೋಡಿಬಿಡಿ. ಇದು ಬಾಸ್ಮತಿ ಅಕ್ಕಿ ಅಲ್ಲ, ಏನಲ್ಲ, ಕೊಲ್ಲಮಲ್ಲ, ಜೀರಾ ರೈಸ್ ಅಲ್ಲ, ಡಿಪೋ ಅಕ್ಕಿ. ನಾನು ಡಿಪೋ ಅಕ್ಕಿನೇ ಮಾಡ್ತಾಯಿದ್ದೀನಿ. ಇದಕ್ಕೇನು ಮಾಡ್ತೀರಂದರೆ, ನೀವು ಅದ್ರ ಡಿಪೋ ಅಕ್ಕಿ ತೊಗೊಂಡ್ರೆ 6 ತಿಂಗಳು ಹಳೇದು ಮಾಡಿರ್ತಾರೆ, ಅದರ ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ನಿಮ್ಮ ಭಾವನೆ. ಅದಕ್ಕೇನು ಮಾಡ್ತೀರಂದರೆ ನೋಡಿ, ನಾನು ಇದೊಂದು ಮ್ಯಾಜಿಕ್ ಇದು. ಇಷ್ಟು ಉಪ್ಪು ತಗೊಳ್ಳಿ, ಈ ಉಪ್ಪನ್ನ ಈ ಅಕ್ಕಿಗೆ ಬೆರೆಸಿ ನೋಡಿ. ಅಕ್ಕಿಗೆ ಹಾಕ್ತಾಯಿದ್ದೀನಿ ಉಪ್ಪು. ಈ ಉಪ್ಪು ಬೆರೆಸ್ಬೇಕು, ಹಿಂಗೆ ಬೆರೆಸ್ಬಿಟ್ಟು ನೀವು ನೀರು ಇಬೇಕು. ಅದೇನು ನಿಮಗೆ ಅಕ್ಕಿ ನೀರು ಇದ್ದರೆ ಉಪ್ಪು ತಿನ್ಕೊಂಬಿಡಲ್ಲ. ಯಾಕೆ ಅಂದರೆ ನಮ್ಮ ಪೌಡ್ರ್ ಯಾಕೆ ಸಾಲ್ಟ್ ಹಾಕಿ ಮಡಗಿದ್ದೀವಿ ಅಂದರೆ, ಉಪ್ಪಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಈ ಉಪ್ಪು ನೀರು ಹಾಕ್ಬಿಟ್ಟು ನೀವು ಒಂದು ಸರಿ ಚೆನ್ನಾಗಿ ನೋಡಿ, ಈ ಥರ ಫುಲ್ ವೈಟ್ ಆಗಿಬಿಡುತ್ತೆ ಅಕ್ಕಿ. ನೋಡ್ಕೊಳ್ಳಿ ಇದನ್ನು. ಈ ಉಪ್ಪನ್ನ 1 kg ಉಪ್ಪು, 1 kg ರೈಸ್ಗೆ ಒಂದು 50 ರಿಂದ 60 ಗ್ರಾಮ್ ಸಾಲ್ಟ್ ಇರಲಿ ನೋಡಿ. ಚೆನ್ನಾಗಿ ಈ ಥರ 4 ಸರಿ ಉಪ್ಪು ನೀರಲ್ಲಿ ತೊಳೆದ್ಬಿಡಿ. ಉಪ್ಪು ನೀರು ತೊಳೆದ್ಬಿಟ್ರೆ ನಿಮ್ಗೆ ಆ ಸ್ಮೆಲ್ಲು, ಆ ಮುಗ್ಗಲ್ ಇರ್ತದಲ್ಲ ಸಂಪೂರ್ಣ ಹೋಗ್ಬಿಡ್ತದೆ. ಇದೇ ದೊಡ್ಡ ಮ್ಯಾಜಿಕ್ಕು. ನಿಮ್ಗೆ ಯಾರು ಹೇಳಿರಲ್ಲ ಇದನ್ನು. ಸುಮ್ಮನೆ ಅಕ್ಕಿನೇ ಹಾಕೊಂಡು ತೊಳಿತಾ ಇದ್ರೆ ಯಾವ ಕಾರಣಕ್ಕೂ ಆ ಮುಗ್ಗಲು ಹೋಗಲ್ಲ. ಒಂದು 50 ಗ್ರಾಮಿಂದ 60 ಗ್ರಾಮ್ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ 2 ಸರಿ ಕೈ ಹಾಕಿ ನೀಟಾಗಿ ತೊಳೆದ್ಬಿಡಿ. ತೊಳೆದ್ಬಿಟ್ಟು ಅಕ್ಕಿ ನೀರು ಬಸ್ಬಿಟ್ಟು ಇನ್ನೊಂದು ಸರಿ ಒಳ್ಳೆ ನೀರಲ್ಲಿ ಬಸ್ಬಿಟ್ಟು ಇನ್ನೊಂದು ಸರಿ ನೀವು ನೀರು ಹಾಕಿ ಉನಿ ಹಾಕಿ ಬಿಟ್ಬಿಟ್ಟು ಬಿರಿಯಾನಿ ಮಾಡ್ಕೋಬೋದು.
ನಾನು ಒಂದಿಷ್ಟು ಮಾಡಿದ್ದೀನಿ, ನಮ್ಮ ಹುಡುಗ ಬಸಿತಾ ಇದ್ದಾರೆ, ಬಸ್ಕೊಂಬರಪ್ಪ. ಅರ್ಥ ಆಯ್ತಾ ನಿಮ್ಗೆ ಹೇಳಿದ ಮೆಸೇಜು? 1 kg ರೈಸ್ಗೆ 50ರಿಂದ 60 ಗ್ರಾಮ್ ಸಾಲ್ಟ್ ಹಾಕ್ತೀರಾ, ಚೆನ್ನಾಗಿ ಅದನ್ನು 2-3 ಸರಿ 5-6 ಸರಿ ತೊಳಿತೀರಾ, ಆ ನೀರು ಬಸಿತೀರಾ, ಮತ್ತೊಂದು ಸರಿ ಒಳ್ಳೆ ನೀರು ಹಾಕ್ತೀರಾ, ಬಸಿತೀರಾ, ಇನ್ನೊಂದು ಸರಿ ಅಕ್ಕಿ ನೆನೆ ಹಾಕಿ ಮಡಗಿಬಿಡ್ತೀರಾ ಬಿರಿಯಾನಿ ಮಾಡೋಕ್ಕೆ ಮುಂಚೆ. 3 ಮೆಸೇಜು. ನೀವು ಮೇಲ್ಗಡೆ ಗಲೀಜು ಆಗಲಿ ಇದಾಗಲಿ ಮುಗ್ಲಾಗಲಿ ಸಂಪೂರ್ಣ ಹೋಗ್ಬಿಡುತ್ತೆ. ಇದನ್ನು ನಾನು ಬೋಟಿ ಕ್ಲೀನ್ ಮಾಡೋಕ್ಕೂ ಮಾಡಿ ತೋರಿಸಿದ್ದೀನಿ. ಈ ಥರದ್ದು ಸುಣ್ಣನೂ ಬೋಟಿನ ಮಿಕ್ಸ್ ಮಾಡಿ ತೋರಿಸಿದ್ದೀನಿ ನೋಡಿ. ಈ ಸರಿ ಚೆನ್ನಾಗಿ ತೊಳೆದಿದ್ದೀವಿ, ಮತ್ತೊಂದು ಸರಿ ನಿಮಗೆ ಮತ್ತೆ ನೋಡಿ ಇನ್ನೊಂದು ಸರಿ ತೊಳಿತಾ ಇದ್ದೀವಿ. ಯಾಕೆಂದರೆ ಇದೊಂದು ಮೆಸೇಜು ಕರ್ನಾಟಕ ಎಲ್ಲರಿಗೂ ಪಾಸ್ ಆಗಲಿ, ಎಲ್ಲರೂ ಮನೇಲಿ ಬಿರಿಯಾನಿ ಮಾಡ್ಕೊಂಡು ತಿನ್ನಲಿ. ಆವಾಗ ನಮ್ಗೆ ಎಷ್ಟು ಆನಂದ ಆಗುತ್ತೆ. ಅರೆ ವಾ, ನಾವು ಮಾಡಿರೋ ಕೆಲಸಕ್ಕೆ ಏನೋ ಒಂದು ಸಾರ್ಥಕ ಸಿಕ್ತು ಅಂತ. ನೋಡಿ ಒಂದು ಸರಿ ಉಪ್ಪಾಗಿ ತೊಳೆದಿದ್ದೀನಿ, ಮತ್ತೊಂದು ಸರಿ ಈ ಥರ ಜಾಲಿಸಿದ್ದೀನಿ ನೋಡಿ. ಇದರಲ್ಲಿ ಏನು ಉಪ್ಪಿಲ್ಲ ರೀ, ಅಕ್ಕಿನೂ ಬೆಳ್ಳಗಾಗ್ಬಿಡ್ತು ನೋಡಿ ನಿಮಗೆ. ನೋಡಿ ಬಾಸುಮತಿ ರೈಸ್ ಥರ ಬೆಳ್ಳಗಾಗೋಯ್ತು ಫುಲ್ಲಾಗಿ, ಮುಗ್ಲು ಕೂಡ ಇಲ್ಲ. ಇದೇ ಸೀಕ್ರೆಟು ಇದ್ರದ್ದು. ಇವೆಲ್ಲ ಪರಿಶೀಲನೆ ಮಾಡ್ದಲೆ, ಸಂಶೋಧನೆ ಮಾಡ್ದಲೆ ನಾನು ನಿಮ್ಗೆ ಹೇಳಿಲ್ಲ. ಇದನ್ನು ನೋಡಿ ಇನ್ನೊಂದು ಸರಿ ಜಾಲಿಸಿದ್ದೀನಿ ನೋಡಿ, ಇನ್ನೊಂದು ಸರಿ 2 ಸರಿ ಜಾಲಿಸಿದ್ದೀವಿ ನೋಡಿ. ಈ ಸರಿ ನೀರು ಬಿಟ್ಬಿಡ್ತಾರೆ, ತಿರ್ಗಿ ಸರಿ ನೀರು ಚೆಲ್ತಾರೆ ನೋಡಿ. ಈಗ ಮತ್ತೆ ತೊಳೆದು ನಾನು ಇಟ್ಟಿದ್ದೀನಿ, ಈಗ ರೆಡಿ ಆಯ್ತಿದ್ದು. ಈಗ ಬಿರಿಯಾನಿ ಕೆಲಸ ಸ್ಟಾರ್ಟ್ ಮಾಡೋಣ. ಇದು ಯಾಕೆ ಬರುತ್ತೆ ನೋಡಿ, ನೀವೇ ಹೇಳ್ತೀರಾ. ಪಕ್ಕದಲ್ಲಿ ಬಿಸಿನೀರು ಮಡಿಕೊಳ್ಳಿ, ಅವಶ್ಯಕತೆ ಇದ್ದರೆ ಬಿರಿಯಾನಿಗೆ ಹಾಕ್ಕೊಡಿ. ನಿಮ್ಮ ತುಂಬ ಕಾಯಿಸೋದು ಬೇಡ. ಈಗ ನೋಡಿ ಡಿಪೋ ಅಕ್ಕಿನಲ್ಲಿ ಬಿರಿಯಾನಿ ಎಂಥ ಅದ್ಭುತವಾದ ಕೆಲಸ ಅಲ್ವರ. ನೀವು ಈ ವಾರದಲ್ಲಿ ನಮ್ಮ ಚಾನಲ್ ನೋಡಿ, ಮನೆ ಬಾಡುಟ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಟ್ಟು ಯಾರ್ಯಾರಿಗೆ ಈ ಮೆಸೇಜ್ ತಲುಪಿಲ್ವೋ ಖಂಡಿತ ನೀವು ತಲುಪಿಸ್ತೀರಾ ಅಂತ ನನ್ನ ಭಾವನೆ. ಎಲ್ಲರಿಗೂ ಈ ಮೆಸೇಜ್ ಹೋಗಲಿ. ನೀವು ಇದಕ್ಕೆ ಹೆಚ್ಚು ಕಮ್ಮಿ 250 ml ಆಯಿಲ್ ಹಾಕಬೇಕು. ನಾನು ನೋಡಿ 200 ml 1 ಲೋಡ್ ತೊಗೊಂಡಿದ್ದೀನಿ, ಇನ್ನೊಂದು 50 ml ತೊಗೋತಾ ಇದ್ದೀನಿ, ಇನ್ನೊಂದು 50 ml ಅಷ್ಟು ತೊಗೊಂಡಿದ್ದೀನಿ ಆಯಿಲು. 250 ml ಆಯಿಲ್ ಹಾಕ್ಕೊಳ್ಳಿ ಯಾವತ್ತು ಬಿರಿಯಾನಿಗೆ. ಇಲ್ಲ ತುಪ್ಪ ಗಿಪ್ಪ ಬಳಸ್ತೀವಿ ಅಂದರೆ 100 ಗ್ರಾಮ್ ಎಣ್ಣೆ ಹಾಕ್ಕೊಂಡು ಮತ್ತೆ ದಮ್ ಹಾಕುವಾಗ ಹಾಕೋಣ ಬೇಕಾದ್ರೆ ಸ್ವಲ್ಪ. ನಮಗೆ ಡಿಪೋ ಅಕ್ಕಿ ಬಳಸೋಕ್ಕೆ ದುಡ್ಡಿಲ್ಲ, ನೀವು ತುಪ್ಪದಲ್ಲೇ ಮಾಡಿ ತೋರಿಸ್ತಾರೆ ಅಂತ ಅನ್ಬೇಡಿ, ಎಣ್ಣೆನೇ ಬಳಸೋಣ. ಈಗ ನೋಡಿ ಒಲೆ ಹಚ್ತಾ ಇದ್ದೀನಿ, ಎಣ್ಣೆ ಹಾಕಿದ್ದೀನಿ, ನಾನು ಒಲೆ ಹಚ್ತಾ ಇದ್ದೀನಿ. ನಾವು ಒಂದು ಕಾಲದಲ್ಲಿ ಡಿಪೋ ಅಕ್ಕಿಗೆ ಕ್ಯೂ ನಿಂತ್ಕೊಂಡು ತಗೊಂಡು ಊಟ ಮಾಡಿದ್ದೀವಿ. ಇವತ್ತೇನೋ ದೇವರು ಒಂದಷ್ಟು ಮೇಲಕ್ಕೆ ಬಂದಿದ್ದಾನೆ ಅಂದ್ಬಿಟ್ಟು ನಾವು ಅದರ ಅಕ್ಕಿ ಬಗ್ಗೆ ನಾವೇನು ತುಂಬ ಇದಾಗಿ ನಾವು ತಿಳ್ಕೊಳ್ಳೋದು ಬೇಡ. ಸೂಪರಾಗಿರುತ್ತೆ ನೋಡಿ. ಒಂದು ಪಲಾವ್ ಎಲೆ ಒಂದು 4 ಹಾಕ್ಕೊಳ್ಳಿ, ಇದರಲ್ಲಿ ಒಂದು 4 ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ದೀನಿ, ಇದೊಂದು 4 ಪೀಸು. ಇದನ್ನು ಪೂರೆಲ್ಲ ಸೇರಿ ಹಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಿದ ತಕ್ಷಣವೇ 1 ಕಪ್ ಈರುಳ್ಳಿ, ಒಂದು 1/4 kg ಈರುಳ್ಳಿ ಇರಲಿ, 200 ಗ್ರಾಮ್ ಈರುಳ್ಳಿ ಯೂಸ್ ಮಾಡಿದ್ದೀನಿ ನಾನು ದಪ್ಪದು, ಅದನ್ನು ಹಾಕ್ಕೊಳ್ಳಿ. ನಿಮಗೆ ಸೂಪರಾಗಿರುತ್ತೆ ಬಿರಿಯಾನಿ ಇದು. ನಿಮಗೆ ಬೇರೆ ಬಿರಿಯಾನಿ ಬಾರಿ ಬಿರಿಯಾನಿ ಮಾಡಿ ತೋರಿಸೋಣ, ಬರೀ ಡಿಪೋ ಅಕ್ಕಿಲೇ ತೋರಿಸ್ಬಿಡೋಣ. ಒಂದು 8-10 ಎಪಿಸೋಡಲ್ಲಿ ಆ ಅಕ್ಕಿ ಬಗ್ಗೆ ಇರೋ ನಿಮ್ಮ ಭಾವನೆ ಕಮ್ಮಿ ಆಗಲಿ, ಅದ್ರ ಮೇಲೆ ಪ್ರೀತಿ ಬರಲಿ. ಪ್ರತಿಯೊಬ್ಬರು ಈ ಥರ ಮಾಡ್ಕೊಂಡು ತಿನ್ಬೋದು. ನೀವು ಅಕ್ಕಿನ ನಾವು ಮಾರಾಟ ಮಾಡಿಬಿಡೋದಾಗಲಿ, ಇನ್ನೊಬ್ರು ಕೊಟ್ಬಿಡೋದಾಗಲಿ, ಅದನ್ನು ವೇಸ್ಟ್ ಮಾಡೋದಾಗಲಿ ಅದೆಲ್ಲ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಆ ರೈಸ್ ಬೆಳೆಯೋದು ಎಲ್ಲ ಒಂದೇ ರೀ ಭೂಮಿನಲ್ಲಿ. ಅದಕ್ಕೆಲ್ಲಕ್ಕೂ ಟೈಮ್ ಬೇಕೇ ಬೇಕು, 6 ತಿಂಗಳು ಬೇಕೇ ಬೇಕು. ಅದಕ್ಕೇನು ಕೆಲಸ ಮಾಡೇ ಇರಬೇಕು. ನೀವು ಡಿಪೋ ಅಕ್ಕಿ ಏನಪ್ಪ ಫ್ರೀ ಕೊಡ್ತಾರೆ ಅಂತೇಳಿ ಏನೋ ತಿಳಿದಿದ್ರೆ ಅದು ಫ್ರೀ ಆ ಕಾರಣಕ್ಕೂ ಬರೋದಿಲ್ಲ. ಸರ್ಕಾರ ಅದನ್ನು ಭರಿಸಿರುತ್ತೆ. ನಮ್ಮ ತೆರಿಗೆ ಹಣನ ಭರಿಸಿ 50 ರೂಪಾಯಿನ ಖರೀದಿ ಮಾಡಿ ಅವ್ರು ಹಳೇದು ಮಾಡಿ ನಿಮ್ಗೆ ಡಿಪೋ ಅಕ್ಕಿ ಕೊಡೋದು, ಹೊಟ್ಟೆ ತುಂಬ ಊಟ ಮಾಡಲಿ ಅಂತೇಳಿ. ಅದನ್ನು ನೀವು ರಾಂಗ್ ಮೆಸೇಜ್ ಮಾಡಿ ಅದನ್ನು ನೀವು ಈ ಥರ ಎಲ್ಲ ಮಾಡಿದ್ರೆ ಇದು ಸಮಂಜಸವೇ ಹೇಳಿ ನೋಡೋಣ. ನಿಮಗೆ ಬಾಸುಮತಿ ಕೊಲ್ಲಂ ರೈಸು ಎಲ್ಲದಕ್ಕಿಂತನೂ ಈ ಅಕ್ಕಿನಲ್ಲಿ ಪೊಂಗಲ್ ಆಗಲಿ, ನಿಮಗೆ ಬಿಸಿಬೇಳೆಭಾತೆಲ್ಲ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಯಾಕೆಂದರೆ ಕೆಲವ್ರಿಗೆ ಈ ಮೆಸೇಜ್ ಗೊತ್ತಿಲ್ಲ. ಈ ಮುಗ್ಲಿರುತ್ತೆ ಅಂದ್ಬಿಟ್ಟು ಅದನ್ನು ಅಲ್ಗಳಿತಾರೆ. ಮುಗುಲ್ ಒಂದು ದಾರಿ ತೋರಿಸಿದ್ದೀವಿ. ಈಗ ಗಮನ ಬಿಟ್ಟು ನೋಡ್ಕೊಂಬನ್ನಿ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತೇಳಿ. ನೋಡಿ ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಬಣ್ಣ ಬ್ರೌನ್ ಬರಲಿ. ಬಿರಿಯಾನಿ 90 ಇರಬೇಕಾದ್ರೆ 12 ಅವರ್ 24 ಗಂಟೆ ಇರಬೇಕಾದ್ರೆ ಈರುಳ್ಳಿನ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದರೆ ಅದು ಭಾಳ ಹೊತ್ತು ಇರ್ತೈತೆ. ಬಣ್ಣ ನೋಡಿ ಕೆಂಪಿನೇನು ಬರ್ತಾಯಿದೆ ಬ್ರೌನ್ ಬಣ್ಣಕ್ಕೆ, ಅದು ಚೆನ್ನಾಗಿ ಬ್ರೌನ್ ಬಣ್ಣಕ್ಕೆ ಬರಲಿ. ಬಂದಮೇಲೆ ನಾವೆಲ್ಲ ಮಿಕ್ಕಿದ್ದು ಏನೇನು ಸೇರಿಸ್ಕೊಳ್ಳೋಣ. ಏನು ಬಣ್ಣ ಬಂದ್ಬಿಡ್ತು ನೋಡಿ, ಬ್ರೌನ್ ಬಣ್ಣ ಈ ಥರ ಬರಬೇಕು ನೋಡಿ. ಪುದೀನ ಸ್ವಲ್ಪ ಹಾಕ್ಕೊಳ್ಳೋಣ. ಪುದೀನ ಸ್ವಲ್ಪ ಹಾಕ್ಕೊಳ್ಳಿ. ಮಧ್ಯೆ ಗ್ಯಾಪ್ ಕೊಡಿ, ಹಿಂದಿಂದೇನೆ ಹಾಕ್ಬಿಡ್ಬೇಡಿ ದಯವಿಟ್ಟು. ನೋಡಿ ಪ್ರತಿಯೊಂದು ಹಾಕಿದ ತಕ್ಷಣ ಅದು ನಿಮಗೆ ಬಣ್ಣ ಬರಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದಷ್ಟು, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಒಂದೊಂದೇ ಹಿಂಗೆ 1 by 1 ಆ್ಯಡ್ ಮಾಡ್ಕೊತ ಬನ್ನಿ. ನಿಮಗೆ ಆವಾಗ ಅದು ಟೇಸ್ಟಾಗಿರುತ್ತೆ. ನಾನೊಂದು 5ರಿಂದ 6 ಮೆಣಸಿಕಾಯಿ ರುಬ್ಕೊಂಡಿದ್ದೀನಿ. ಅದು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ, ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರಲಿ ಅಂತ.
ಮೆಣಸಿನ್ಕಾಯಿ ಇದ್ರೆ ಬಾಯಿ ಸಿಗುತ್ತೆ. ನಾವೊಂದು ಬಾಟ್ಲು ಗ್ರೇವಿ ಬಿಡುಗಡೆ ಮಾಡಿದ್ದೀವಿ. ಅದೊಂದು ಬಾಟ್ಲಲ್ಲಿ ನಿಮ್ಗೆ 1 kg ರೈಸಿಗೆ ಕರೆಕ್ಟಾಗಿ ಬರುತ್ತೆ. ನಿಮ್ಮ ಡಿಪೋ ಹಾಕಿದ್ರನ್ನೇ ತೊಗೊಂಡೋಗಿ ಪ್ರತಿಯೊಬ್ಬರು ನೀವು ಈ ಬಿರಿಯಾನಿ ಮಾಡಿ. ಯಾಕೆಂದರೆ ನಾವು ಇದ್ರ ಬಗ್ಗೆ ತುಂಬಾ ಊಟದ ಬಗ್ಗೆ ಅಧ್ಯಯನ ಮಾಡ್ತಾನೆ ಇರ್ತೀವಿ. ನಾವು ಸುಮ್ಮಗಿರೋ ಜನ ಅಲ್ಲ. ನೋಡಿ, ಪ್ರತಿಯೊಂದು ಒಂದೊಂದು ಹಿಂದಿಗೆ ಫ್ರೈ ಆದ ತಕ್ಷಣ ಒಂದೊಂದು ಒನ್ ಬೈ ಹಾಕ್ಕೊಳ್ಳಿ. ಸ್ವಲ್ಪ ಹಸಿಮೆಣಸಿಗೆ ಸ್ವಲ್ಪ ಜಾಸ್ತಿ ಫ್ರೈ ಆಗಲಿ. ಹಸಿಮೆಣಸಿಗೆ ಜಾಸ್ತಿ ಫ್ರೈ ಆಗಿದ್ರೆ ಸ್ವಲ್ಪ ಟೇಸ್ಟು ನಿಮಗೆ ತುಂಬ ಟಾಪಾಗಿರ್ತದೆ. ಯಾಕೆಂದರೆ ಎದೆ ಹೊತ್ಬಿಡುತ್ತೆ ಕೆಲವರಿಗೆ ಹಸಿಮೆಣಸಿಗೆ ಹಾಕಿದ್ರೆ ಅಂತ ಕೇಳಿದ್ದಾರೆ. ಅದನ್ನು ಏನು ಮಾಡ್ತೀರಂದರೆ ಈ ಹಸಿಮೆಣಸಿಗೆ ಬದಲು ಚಿಲ್ಲಿ ಪೌಡ್ರ್ ಹಾಕ್ಕೊಡಿ. ಒಂದು 4 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಡಿ. ಯಾರು ಹಸಿಮೆಣಸಿಗೆ ಆಗಲ್ಲ ರೀ ನಮಗೆ ಪೈಲ್ಸ್ ಇದೆ ಅದಿದೆ ಇದಿದೆ ಅಂತ ಅನ್ನೋರು, ನಾವು ಈ ಭಾಗ ಸೇರಿಸಿರೋ ಭಾಗದಲ್ಲಿ ನೀವು ಏನು ಮಾಡ್ತೀರಂದರೆ ಚಿಲ್ಲಿ ಪೌಡ್ರ್ ಬಳಸ್ತೀರಾ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ 1 ಕಪ್ಪು, ಒಂದು 60ರಿಂದ 70 ಗ್ರಾಮ್ ಇರಲಿ. ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅಷ್ಟು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಇರಲಿ. ನೋಡಿ, ಇಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಯಾವತ್ತೂ ಅರಿಶಿನ ಪುಡಿ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಟಿ ವಿ ನೋಡಿಕೊಂಡು ಎಸ್ಪೆಷಲಿ ಅಡುಗೆ ಮಾಡಬೇಡಿ. ಅಡುಗೆಗೆ ಅಂತ ಒಂದು ಸಮಯ ಇಡಿ. ಅಡುಗೆ ಮಾಡೋ ಟೈಮಲ್ಲಿ ಬೇರೆ ಕೆಲಸಕ್ಕೆಲ್ಲ ಗಮನ ಹರಿಸ್ಬೇಡಿ. ಎಲ್ಲ ಇದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈ ಚಿಕನ್ ಹಾಕ್ಬಿಟ್ಟು ಕೆಲವರು ಫ್ರೈ ಮಾಡಿಬಿಡ್ತಾರೆ. ಅದೆಲ್ಲ ಏನು ಬೇಕಾಗಿಲ್ಲ. ನಾವು ರೆಡಿ ಮಾಡ್ತೀವಲ್ಲ ಈ ಗ್ರೇವಿ ಅಷ್ಟೊಂದು ಕ್ಲಾಸಿಕ್ ಆಗಿರ್ತದೆ. ಆ ಥರ ಮ್ಯಾಜಿಕ್ ಇದನ್ನೇ ನಿಮಗೆ ನಾವು ಅಂಗಡೀಲಿ ಬಾಟ್ಲ್ ಲೆಕ್ಕದಲ್ಲಿ ನೋಡಿ ಈ ಥರ ದೊಡ್ಡ ಡ್ರಮ್ನಲ್ಲಿ ಮಾಡಿ ನಿಮಗೆ ನಾವು ಸರಬರಾಜು ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಬೆಂಗಳೂರಿನವ್ರಿಗೆ ಸಂಪೂರ್ಣವಾಗಿ ಇದು ಲಭ್ಯವಾಗ್ತಾ ಇದೆ. ಇಷ್ಟು ದಿನ ನಾವು ಬಾಸುಮತಿನ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲರೂ ಮೆಸ್ಸಿದ್ದೀವಿ. ಪ್ರತಿಯೊಂದು ಈ ಥರ ಫ್ರೈಗೆ ಹೋಗಬೇಕು, ಡೀಪ್ ಫ್ರೈ ಆಗಬೇಕು, ಕೆಂಪಗೆ ಫ್ರೈ ಆಗಬೇಕು. ನೋಡಿ, ಈ ಥರ ಬಣ್ಣ ನೋಡಿದ್ರೆ ನೀವು ಬಿರಿಯಾನಿ ತಿಂದಂಗೆ ಆಗ್ಬಿಡ್ತದೆ. ಒಂದು ಫ್ಲೇಮ್ ಸಣ್ಣ ಉರಿಲಿ ಇಟ್ಕೊಂಡು ತಾಳ್ಮೆಯಿಂದ ಒಂದು 15 ನಿಮಿಷದಲ್ಲಿ ಮುಗಿದೋಗುತ್ತೆ ಈ ಕೆಲಸ. ಇದು ಚಕ್ಕೆ ಲವಂಗ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿದ್ದೀನಿ, ಶುಂಠಿ ಪೇಸ್ಟ್ ಹಾಕಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಲಾಸ್ಟ್ ಇನ್ನೊಂದು ಟೊಮೆಟೊನೂ ಹಚ್ಚಾಕಬೇಡಿ, ಏನು ಬಾಯಿ ಸಿಗಬಾರ್ದು. ಯಾಕೆಂದರೆ ಅದೆಲ್ಲ ಫುಲ್ ಕರಗಿ ರೈಸ್ ಒಳಗೆ ಮಿಲೀನವಾದಾಗ ಇನ್ನೂ ನಿಮ್ಗೆ ಅದ್ಭುತವಾದ ಟೇಸ್ಟ್ ಇರ್ತದೆ. 300 ಗ್ರಾಮ್ ಅಷ್ಟು ಟೊಮೆಟೊನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ರುಬ್ಬಿಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಅದು ಕಪ್ಪಲ್ಲಿ ಸ್ವಲ್ಪ ಕಮ್ಮಿ ಇದೆ ನೋಡಿ, ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಒಂದು 300 ಗ್ರಾಮ್ ಟೊಮೆಟೊ ಇರಲಿ. 300 ಗ್ರಾಮ್ ಟೊಮೆಟೊ ಇದ್ದರೆ ನಿಮಗೆ ಟೇಸ್ಟಾಗಿರುತ್ತೆ. ನೋಡಿ, ಟೊಮೆಟೊನ ಹಚ್ಚಾಕಬೇಡಿ, ತುಂಬ ಹೊತ್ತು ಫ್ರೈ ಮಾಡಿ ಬೇಯಿಸಬೇಕಾಗುತ್ತೆ. ಅದು ಒಳ್ಳೆ ನಿಮಗೆ ಊಟಕ್ಕೆ ಅದು ಅಡ್ಜಸ್ಟ್ ಆಗೋಲ್ಲ. ನೆಕ್ಸ್ಟು ನೀವು ಮಾಡುವಾಗ ಪುದೀನ, ಕೊತ್ತಂಬರಿ ಸೊಪ್ಪು, ಒಂದಿಷ್ಟು ಮೆಂತ್ಯ ಸೊಪ್ಪು, ಒಂದಿಷ್ಟು. ಆ ಮೆಂತ್ಯ ಸೊಪ್ಪು ನನಗೆ ಕೈ ಸಿಕ್ಕಿಲ್ಲ ಅಡುಗೆ ಮಾಡೋ ಸಮಯದಲ್ಲಿ, ಅದರಿಂದ ನಾನು ಅದನ್ನು ಹಾಕೋಕ್ಕಾಗಿಲ್ಲ. ನೀವು ಇದೊಂದು ಮರಿದಲ್ಲೇ ಮೆಂತ್ಯ ಸೊಪ್ಪನ್ನೊಂದು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ನಾನು 3 ಥರ ಸೊಪ್ಪು ಯೂಸ್ ಮಾಡೋದು ಯಾವಾಗಲೂ. ಈಗ 2 ಥರ ಸಿಕ್ಕಿದೆ, ಒಂದು ಸೊಪ್ಪು ಸಿಕ್ಕಿಲ್ಲ ನನಗೆ. ಅದು ಮೆಂತ್ಯ ಸೊಪ್ಪು ನೈಸ್ಗೆ ಹಚ್ಕೊಂಡು ನಾವು ಯಾವಾಗ ಹಾಕ್ತೀವಲ್ಲ ಅದೇ ಟೈಮಿಗೆ ಅದನ್ನು ಆ್ಯಡ್ ಮಾಡಿ. ನಮ್ಮ ವೀಕ್ಷಕರು ರಾಕಿ ಡಿಸೋಸ್ ಅಂತೇಳಿ ದುಬೈಯಿಂದ ಕೇಳಿದ್ದಾರೆ. ಅವರು ನಮ್ಮ ಪೌಡ್ರ್ ನಮ್ಗೆ ಇಲ್ಲಿ ಸಿಗುತ್ತಾ ಅಂಥೇಳಿ. ನಾವು ಇಂಡಿಯಾದಲ್ಲಿ ಮಾತ್ರ ಅಮೆಝಾನಲ್ಲಿ ಕೊಡ್ತಾಯಿದ್ದೀವಿ. ಮುಂದೆ ನಾವು ನಿಮಗೆ ದುಬೈಗೆ ತಲುಪಿಸೋರಿದ್ದೀವಿ. ಇಂಡಿಯಾದಲ್ಲಿ ಯಾರಿದ್ದರೆ ಅವ್ರಿಗೆ ನೀವು ನಂಬರ್ ಕೊಡಿ, ನಮ್ಮ ನಂಬರ್ ಕೊಡಿ, ಅವ್ರಿಗೆ ನೀವು ತರಿಸ್ಕೊಂಡು ಅಲ್ಲಿಂದ ನೀವು ಸಪ್ಲೈ ಮಾಡೋದು ಮಾಡ್ಕೊಳ್ಳಿ ದಯವಿಟ್ಟು. ಮುಂದೆ ನೆಕ್ಸ್ಟು ದುಬೈಯಲ್ಲಿ ಸಿಗೋ ಕೆಲಸ ನಾವು ಮಾಡ್ತೀವಿ. ರಾಜು ಮತ್ತು ಅಪ್ಪು ನಮ್ಮ ಕಬಾಬ್ ಪೌಡ್ರ್ ತರಿಸ್ಕೊಂಡಿದ್ದೀರಂತೆ, ತುಂಬ ಚೆನ್ನಾಗಿದೆ ಅಂತ ನಮ್ಮ ಬಗ್ಗೆ ನೀವು ತುಂಬ ಹೊಗಳಿದ್ದೀರಿ, ಮಾಡಿದ್ದೀರಿ. ನೀವು ಈ ಥರ ಹೇಳೋದ್ರ ಬದಲು ನನಗೆ ಫೋನ್ ಮಾಡಿ ಸಂಪರ್ಕಿಸಿಯಪ್ಪ, ಇನ್ನೂ ಖುಷಿಯಾಗುತ್ತೆ. ನಾವು ನಿಮ್ಮ ಫೋನ್ ಪಿಟ್ ಮಾಡೇ ಮಾಡ್ತೀವಿ. ಆ ಕಾರಣಕ್ಕೂ ನಮ್ಮ ಕಾರ್ಯಕ್ರಮ ಈ ಥರ ಕಂಟಿನ್ಯೂ ಮಾಡಿ ನೋಡ್ತಾ ಇರಿ. ಜನ ನಮ್ಮನ್ನ ಒಪ್ಕೊಳ್ಳೋದಲ್ಲೇ ಕೈ ಹಿಡಿದಿಲ್ಲ. ಯಾವ ಕಾರಣಕ್ಕೂ ನಮ್ಮ ಕ್ವಾಲಿಟಿ ಅಷ್ಟೊಂದು ಅದ್ಭುತವಾಗಿ ನಾವು ತಯಾರು ಮಾಡಿದ್ದೀನಿ. ನಾನು ಜಂಬು ಕೇಳ್ಕೊಳ್ಳಲ್ಲ. ಸಂತೋಷ್ ರೆಡ್ಡಿ ಅವರೇ, ನಿಮಗೆ ಕೋಟಿ ವಂದನೆಗಳು. ನಮ್ಮ ಪೌಡ್ರ್ ತರಿಸ್ಕೊಂಡು ಅಡುಗೆ ಮಾಡಿದ್ದೀರಾ. ನೀವು ತುಂಬ ಚೆನ್ನಾಗಿದೆ ಅಂತ ನೀವು ಮೆಸೇಜ್ ಹಾಕಿದ್ದೀರಿ. ನಿಮಗೆ ಎಷ್ಟು ಹೇಳಿದ್ರು ತೀರೋದು ಯಾಕೆಂದರೆ ನಮ್ಮ ಕಾರ್ಯಕ್ರಮ ನೋಡಿ ನಮ್ಮನ್ನು ಹಾರೈಸಿದ್ದೀರಿ. ನೀವು 2 ದಿನ ಆದರೂ ನಮ್ಮ ಮನೆಯಿಂದ ಫ್ಲೇವರ್ ಹೋಗಿಲ್ಲ ಅಂತ ಹೇಳಿದ್ದೀರಾ. ಅದೇ ಥರ ಮಾಡಿರೋದ್ರಿ. ಸುಮ್ಮನೆ GFC ಅವರು ಸುಮ್ಮನೆ ಮ್ಯಾಜಿಕ್ ಮಾಡೋಕ್ಕೆ ಬಂದಿಲ್ಲ. ಸಮಾಜದಲ್ಲಿ ಏನೋ ಒಂದು ತಿದ್ದುಪಡಿ ತರಬೇಕು. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು. ನಾವು ಯಾರು ಬಡವರು, ಯಾಕೆಂದರೆ ನಾನು ಬಡವನಾಗಿ ಮೇಲೆ ಬಂದು ರೈತನ ಮಗನಾಗಿ ಇಷ್ಟೆಲ್ಲ ನಾನು ಸಾಧನೆ ಮಾಡಿದ್ದೀನಿ. ನೋಡಿ, ಇದೆಲ್ಲ ಫ್ರೈ ಆಗ್ತಾಯಿದೆ. ಸ್ವಲ್ಪ ನೀರು ಹಾಕ್ತೀನಿ. ಇನ್ನೇನು ನಮ್ಮ ಪೌಡ್ರ್ ಹಾಕೋ ಸಮಯ ಬಂದಿದೆ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ನೀರು. ಆಮೇಲೆ ಅಕ್ಕಿ ಅಳತೆಗೆ ನೀರು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಕಂಪ್ಲೀಟಾಗಿ ಬ್ರೌನ್ ಬಣ್ಣಕ್ಕೆ ಫ್ರೈ ಮಾಡಿದ್ದೀನಿ. ಮನೆಯಲ್ಲಿ ಪ್ರತಿಯೊಬ್ಬರು ಈ ಥರ ತಾಳ್ಮೆಯಿಂದ, ನಿಮ್ಗೆ ಯಾರು ಬಿರಿಯಾನಿ ಮಾಡೋಕ್ಕೆ ಬಂದಿಲ್ವೋ, ಡಿಪೋ ಅಕ್ಕಿ ಅಂತ ನೀವು ಅಲ್ಲಗಳ್ದಿದ್ದೀರೋ ಅದನ್ನು ಇವತ್ತು ನಾವು ಹೋಗಲಾಡಿಸಿದ್ದೀವಿ. ನೋಡಿ, ಎಲ್ಲ ಆಗಿದೆ ಇದು. ನೋಡಿ, ನಮ್ಮದು ಈಗ ಗರಂ ಮಸಾಲ ಬಳಸ್ತಾ ಇದ್ದೀವಿ. ನಿಮ್ಗೆ ಯಾರು ಸಿಕ್ಕಿಲ್ವೋ ಇದನ್ನು ಡೈರೆಕ್ಟಾಗಿ ಬಂದು ನಮ್ಮ ಅಂಗಡಿಲಿ ತಗೋಬೋದು. ಇಲ್ಲ ನಮಗೆ ಫೋನ್ ದುಡ್ಡು ಹಾಕ್ಬಿಟ್ಟು ನೀವು ಇದು ಮಾಡಿದ್ರೆ
ನಾವು ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ, ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ. ಈ ಥರ ಆಪ್ಷನ್ ಕೊಟ್ಟಿದ್ದೀವಿ ನೋಡಿ. ಇದನ್ನು ಕೇವಲ ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ನಾನು, 2 ಸ್ಪೂನ್ ಬಳಸ್ತಾ ಇದ್ದೀನಿ. ಚಿಕ್ಕ ಸ್ಪೂನ್ ಆದರೆ 2 ಸ್ಪೂನು, ದೊಡ್ಡದಾದರೆ 1.5 ಸ್ಪೂನ್ ಸಾಕು. ಇಷ್ಟೇ ಬೇಕಾಗಿರೋದು, ಬೇರೆ ಏನು ಪೌಡ್ರ್ ಬೇಕಾಗಿಲ್ಲ. ಇಡೀ ಮನೆಗೆ ನಿಮಗೆ ಪರಿಮಳ ಇರ್ತದೆ ನೋಡಿ. ತುಂಬ ಹೊತ್ತು ಇದನ್ನು ಫ್ರೈ ಮಾಡೋಂಗಿಲ್ಲ ನೋಡಿ. ಹಾಕಿದ್ದೀನಿ ಪೌಡ್ರನ್ನ. ನಾನೀಗ ಇದಕ್ಕೆ 1.5 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ ನೋಡಿ. 1.5 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ನೀರು 1.5 ಲೀಟ್ರ್ ಹಾಕಿದ್ದೀನಿ. 1.5 ಅಷ್ಟು ನೀರು ಹಾಕಿದ್ದೀನಿ. 1 kg ಅಕ್ಕಿ ಬಳಸಿದ್ದೀನಿ. ನೀವು ಅಕ್ಕಿ ನೋಡ್ಕೊಂಡು ಬಳಸಿ, ನೀರನ್ನ ಸ್ವಲ್ಪ ಹೆಚ್ಚು ಕಮ್ಮಿ. ಇಲ್ಲಿ ತನಕ ನಾನು ಚಿಕನ್ನು ಆ್ಯಡ್ ಮಾಡಿಲ್ಲ. ಇದನ್ನೆಲ್ಲ ಕಂಪ್ಲೀಟಾಗಿ ಫ್ರೈ ಮಾಡಿದ್ದೀನಿ. ನಿಮಗೆ ಬಾಯಿಗೆ ಏನು ಸಿಕ್ಕಲ್ಲ. ಈ ಚಕ್ಕೆ ಲವಂಗ 2 ಕಾಳು ಬಿಟ್ಬಿಟ್ರೆ ಕಂಪ್ಲೀಟಾಗೆಲ್ಲ ಗ್ರೇವಿನಲ್ಲೇ ಇದಾಗೋಗಿದೆ. ಅದೇ ಥರ ನೀವು ಮಾಡ್ಕೊಳ್ಳಿ. ಇನ್ನೂ ಈಗ ಚಿಕನ್ ಹಾಕೋಣ. ಇದು ಕುದಿ ಬಂದ ತಕ್ಷಣ ಚಿಕನ್ ಹಾಕಬೇಕು. ಒಂದೇ ಒಂದು ಕುದಿ ಬಂದ ತಕ್ಷಣ ಅಕ್ಕಿ ಹಾಕ್ಬಿಡ್ಬೇಕು. ಆವಾಗ ನಿಮ್ಗೆ ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರಿ, ಇನ್ನೊಂದು 2 ನಿಮಿಷದಲ್ಲಿ ನಾವು ಫಿನಿಷ್ ಮಾಡಿಕೊಡ್ತೀವಿ ನೋಡಿ. ಈಗ ಒಂದು ಕುದಿ ಬಂದಿದೆ. ಈ ಕುದಿ ಬಂದಿರೋದಕ್ಕೆ ನೋಡಿ, ಚಿಕನ್ ಉಂಡೆ ಕೋಳಿ ತಗೊಳ್ಳಿ, ತೊಳ್ಕೊಳ್ಳಿ. ತೊಳೆದಾದ್ಮೇಲೆ ಮತ್ತೆ ತೊಳೆಯೋಕೆ ಹೋಗಬೇಡಿ. ನಾನು ಇಲ್ಲಿ 1 kg ಬಳಸಿದ್ದೀನಿ ಚಿಕನ್ ಕರೆಕ್ಟಾಗಿ. ನೋಡಿ, ಈಗ ಒಂದು ಕುದಿ ಬರ್ತಾ ಇದೆ. ಒಂದು ಕುದಿ 2 ಕುದಿ ಬಂದರೆ ಸಾಕು ಚಿಕನ್ ಬಿರಿಯಾನಿಗೆ. ಇದೇ ಥರ ಗ್ರೇವಿ ಮಾಡಿಕೊಂಡು ತರಕಾರಿ ಹಾಕ್ಕೊಂಡ್ರೆ ವೆಜ್ ಬಿರಿಯಾನಿ ಆಗುತ್ತೆ. ನಾನು ವೆಜ್ ಬಿರಿಯಾನಿ ಮಾಡಿ ತೋರಿಸ್ತೀನಿ. ತುಂಬ ಹೊತ್ತೇನು ಚಿಕನ್ ಬೇಯೋದು ಬೇಡ. ಕುದಿ ಬಂದಿದೆ ಇದು ಕುದಿ ಬಂದ ತಕ್ಷಣ ಅಕ್ಕಿ ಬಸ್ತಾಕಬೇಕು. ತುಂಬ ಹೊತ್ತೇನು ಬೇಯಿಸ್ಬೇಡಿ ಚಿಕನ್ ಬಿರಿಯಾನಿಗೆ ನೋಡಿ. ಅಕ್ಕಿ ಡಿಪೋ ಅಕ್ಕಿ ಇದು ಹಾಕ್ತಾಯಿದ್ದೀನಿ ನಾನು ನಿಮಗೆ. ಡಿಪೋ ಅಕ್ಕಿನಲ್ಲೇ ಬಿರಿಯಾನಿ ಮಾಡಿದ್ದೀನಿ. ಅದ್ಭುತವಾದ ಬಿರಿಯಾನಿ ನೋಡಿ. ನೋಡಿದ್ರೆ ಇದು ಡಿಪೋ ಅಕ್ಕಿ ಏನಲ್ಲ, ಜೀರಾ ರೈಸ್ ಅಂತೀರ ನೀವು. ಜೀರಾ ರೈಸ್ ಥರ ಕಾಣಿಸ್ತಾ ಇದೆ. ನಮ್ಮ ಸಾಲ್ಟ್ ಉಪ್ಪು ಪೌಡ್ರಲ್ಲಿ ಸ್ವಲ್ಪ ಸಾಲ್ಟ್ ಇರ್ತದೆ. ಈಗ ಉಪ್ಪು ಹಾಕೋ ಸಮಯ ಬಂದಿದೆ ನೋಡಿ. ಲಾಸ್ಟಲ್ಲಿ ಯಾವತ್ತೂ ಉಪ್ಪು ಹಾಕ್ಕೊಳ್ಳಿ. ನಾನು ಇನ್ನೂ 1 ಸ್ಪೂನ್ ಸಾಲ್ಟ್ ಬೇಕು. ಇಷ್ಟು ಸಾಲ್ಟ್ ಸೇರಿಸಿದ್ದೀನಿ. ಕೊನೆಯಲ್ಲಿ ಸಾಲ್ಟ್ ಸೇರಿಸ್ಬೇಕು ಯಾವತ್ತೂ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕು. ಇಷ್ಟೇ ಉಪ್ಪು ಬೇಕು ಹಾಕೋತಾ ಇದ್ದೀನಿ. ಫೈನಲ್ ಮಾಡಿಬಿಡ್ತಾ ಇದ್ದೀನಿ ಇದು. ಲಾಸ್ಟಲ್ಲಿ ನೋಡ್ಬಿಡೋಣ ಉಪ್ಪು ಎಷ್ಟಿದೆ, ಯಾವ ಥರ ಟೇಸ್ಟ್ ಇದೆ ಅಂತೇಳಿ. ಕ್ಲಾಸಿಕ್ಕು ನಿಮಗೆ ಅವಕ್ಕೆಲ್ಲ ಇದ್ರಲ್ಲಿ ಮಾಡಿ ನೋಡಿ. ಆಮೇಲೆ ನೀವೇನು ಹೇಳ್ತೀರಿ ನೋಡೋಣ. ಉರಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಯಾವತ್ತು ಬಿರಿಯಾನಿನ ಉರಿನಲ್ಲೇ ಕಮ್ಮಿ ಉರಿ ಮಾಡಿ. ಮತ್ತೊಂದು ಮೆಸೇಜು, ಯಾರೋ ನಮ್ಮ ಸ್ನೇಹಿತರು ಅವಾಗವಾಗ ನೀವೆಲ್ಲ ನಾನ್ ವೆಜ್ ತಿನ್ನಬೇಡಿ ವೆಜ್ ತಿನ್ನಿ ಅಂತ ಅವರು ಮೆಸೇಜ್ ಹಾಕ್ತಾನೆ ಇದ್ದಾರೆ. ಅವ್ರಿಗೆ ನಾನು ಒಂದು ಮೆಸೇಜ್ ಪಾಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಊಟದಲ್ಲಿ 3 ಭಾಗವಾಗಿದೆ. ಒಂದು ವೆಜ್ಜು, ಒಂದು ನಾನ್ ವೆಜ್ಜು, ಒಂದು ಸಮುದ್ರದಲ್ಲಿ ಸಿಕ್ಕಂಥ ಆಹಾರ. ನೀವು ವೆಜ್ಜೇ ತಿನ್ನಿ ಅಂತ ಎಲ್ಲರಿಗೂ ಪಾಸ್ ಮಾಡಿದ್ರಿ ಅಂದರೆ ಇವತ್ತು 80 ರೂಪಾಯಿ ಉಳಿಕಾಗಿದೆ. 500 ರೂಪಾಯಿ ಆಗ್ಬಿಡುತ್ತೆ kg. ಊಟ ಅವ್ರವ್ರು ಬಿಟ್ಟು ವಿಚಾರ ಸ್ವಾಮಿ. ಅವ್ರು ಯಾರು ಬೇಕೇನು ತಿನ್ಕೊಳ್ಳಿ. ನಾವು ಅದು ತಿನ್ನಿ, ನೀವು ಇದು ತಿನ್ನಿ, ಇದಕ್ಕೆ ಕನ್ವರ್ಟ್ ಆಗಿ ಅದಕ್ಕೆ ಕನ್ವರ್ಟ್ ಆಗಿ ಅನ್ನೋದು ಯಾರಿಗೂ ನಾವು ಹೇಳೋದು ಬೇಡ. ನಾನು ವೆಜ್ ಪರನೂ ಇಲ್ಲ, ನಾನ್ ವೆಜ್ ಪರನೂ ಇಲ್ಲ. ಯಾರು ಇಷ್ಟ ಇದೆಯೋ ಅದನ್ನ ಅವ್ರು ಮಾಡಿ ತಿನ್ನಲಿ. ನಾವು ಸಮಾಜ ಒಳ್ಳೆ ಸಮಾಜ ಕಟ್ಟೋಣ. ಯಾರು ಏನು ಬೇಕಾದ್ರೂ ತಿನ್ನಲಿ. ನೋಡಿ, ಈ ಥರ ಸಣ್ಣ ಊರಿನಲ್ಲಿ ತಿರುಗಿಸ್ತಾ ಇರಿ. ಆವಾಗ ನಿಮಗೆ ಅದು ಕ್ಲೀನಾಗಿ ಬರ್ತದೆ. ಇನ್ನೇನು ಸ್ವಲ್ಪ ಅನ್ನ ಬೇಕು ಆಗಲಿದು. ನೀವು ಬಿಸಿನೀರು ಪಕ್ಕದಲ್ಲಿ ಮಡಿಕೊಂಡಿರಿ. ಸ್ವಲ್ಪ ಅನ್ನ ಏನಾರ ಜಾಸ್ತಿ ಗಟ್ಟಿಯಾಗಂಗಿದ್ರೆ ಸ್ವಲ್ಪ ಲೈಟಾಗಿ ನೀರು ಹಾಕಬೇಕಾಗ್ತದೆ. ನಾನು ಒಂದೇ ಒಂದು ಗ್ಲಾಸ್ ನೀರು ಕೊಡಪ್ಪ. ಇಲ್ಲಿ ಬಿಸಿನೀರು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಗ್ಲಾಸು. ಯಾಕೆಂದರೆ ಡಿಪೋ ಕೆಲವರು ಇದು ತುಂಬ ಅನ್ನ ಆಗ್ಬಿಡುತ್ತೆ ಸ್ವಲ್ಪ ಜಾಸ್ತಿ. ಅದಕ್ಕೆ ನೋಡ್ಕೊಂಡಿದ್ದು ಲಾಸ್ಟಲ್ಲಿ ಅಕ್ಕಿ ಅನ್ನ ಅಮ್ಮಕ್ಕೆ ನೋಡಿ ಗೊತ್ತಾಗ್ತದೆ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ಳೋಣ ಸಾಕು. ಈ ಮಧ್ಯದಲ್ಲಿ ಮಾತಾಡ್ತಾ ಇದ್ದೆ ನಾನು ಊಟದ ಬಗ್ಗೆ. ಅದು ಫುಡ್ ಅನ್ನೋದು ನೀವು ಅಧ್ಯಯನ ಮಾಡಿ ಮಾತಾಡಬೇಕು ಪ್ರತಿಯೊಬ್ಬರೂ. ಯಾರು ವೆಜ್ ತಿನ್ನಿ ಅಂತ ನೀವು ಮೆಸೇಜ್ ಹಾಕಿದ್ದೀರೋ ನೀವು ದಯವಿಟ್ಟು ನಿಮಗೆ ಕ್ಷಮಿಸಿ, ನಿಮಗೆ ಕೋಟಿ ವಂದನೆಗಳು. ನೀವು ವೆಜ್ ತಿನ್ನಿ ಬೇಡ ಅಂತೇಳಿಲ್ಲ. ಯಾರು ಬೇಕಾದ್ರೂ ವೆಜ್ ತಿನ್ನಲಿ, ನಾನ್ ವೆಜ್ ತಿನ್ನಲಿ, ನಮಗೇನು ಅಬ್ಜೆಕ್ಷನ್ ಇಲ್ಲ. ನಾನೇನೋ ಇದ್ರ ತಪ್ಪಾಗಿ ಭಾವಿಸಿ ಹೇಳಿದರೆ ನಮ್ಮನ್ನ ನೀವು ಕ್ಷಮಿಸಬೇಕು. ಎಲ್ಲರೂ ಅವ್ರವ್ರ ಊಟದ ಪದ್ಧತಿ ಅವ್ರವ್ರು ಮಾಡಲಿ. ಈ ಮೆಸೇಜಿಂದ ಎಲ್ಲರಿಗೂ ಏನೋ ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಂಡಿರ್ತೀನಿ. ನೇನು ಆಗ್ತಾ ಬರ್ತಾ ಇದೆ, ನೇನು ಆಯ್ತಿದು ಏನು ಅದ್ಭುತವಾಗಿದೆ ನೋಡಿ. ನೀವೇ ನೋಡಿ, ನೀವು ಜೀರಾ ರೈಸ್ ಏನು ಕಡೆ ಇಲ್ಲ. ಇದು ಡಿಪೋ ಅಕ್ಕಿ ನೋಡಿ ಆಗಿದೆ. 90 ಭಾಗ ಆಗೋಗಿದೆ. ಇನ್ನೇನು ಫೈನಲ್ ಸ್ಟೇಜ್ ಬಂದಿದೆ ಇದು ನೋಡಿ. ಈ ಥರ ಮುಚ್ಚಿಬಿಡಿ. ಎಲ್ಲ ಆದಮೇಲೆ ಒಂದು 20 ಸೆಕೆಂಡಷ್ಟು ಒಲೆ ರೈಸ್ ಮಾಡಿ. ರೈಸ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಉರಿ ಪುಸ್ ಅಂತ ಬರ್ತಾ ಇದೆ ನೋಡಿ. ಈಗ ಏರ್ ಬರ್ತಾ ಇದೆ. ಯಾಕೆಂದರೆ ವಿಸಲ್ ಹಾಕಿ ತೋರಿಸಿಲ್ಲ ನಾವು. ನೀವು ವಿಸಲ್ ಇಟ್ಬಿಡ್ತೀರ ಅಂತೇಳಿ. ಇದಾದಮೇಲೆ ನೋಡಿ ವಿಸಲ್ ಮುಚ್ತಾ ಇದ್ದೀನಿ. ಇಷ್ಟೇ, ನೀವು ಸ್ಟವ್ ಆಫ್ ಆಯಿತು. ಇದು ಹೀಗೆ ಇರಲಿ 20 ನಿಮಿಷ. 20 ನಿಮಿಷ ಆದ ನಂತರ ತೆಗೀರಿ.
ನಿಮಗೆ ಮನೆಯಲ್ಲಿ ಬಿರಿಯಾನಿ ಮಾಡೋಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹೀಗೆ ನೋಡ್ತಾ ಇರಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ವೆಜ್ ಬಿರಿಯಾನಿ ಬರ್ತಾ ಇದೆ. ನಮ್ಮ ಮನೆ ಬಾಡೂಟ ಈ ಕಾರ್ಯಕ್ರಮನ ಪ್ರತಿಯೊಬ್ಬರು ನೋಡಬೇಕು. ಇದು ನಾನ್ ವೆಜ್ ಊಟ ಅಂತ ಹೋಗ್ಬೇಡಿ ದಯವಿಟ್ಟು. ಇದರಲ್ಲಿ ವೆಜ್ಜು ಗಿಜ್ಜು ಎಲ್ಲ ಬರ್ತದೆ. ಹೆಸರಿಟ್ಕೊಂಡಿದ್ದೀವಿ ಅಷ್ಟೇ, ಜನಕ್ಕೇನೋ ಒಂದು ಖುಷಿ ಪಡಿಸೋಕ್ಕೋಸ್ಕರ ಈ ಹೆಸರಿಟ್ಟಿದ್ದೀವಿ. ಇದನ್ನು ಹಂಗೆ ಫಾಲೋ ಮಾಡಿ. ಇದು ನೋಡಿ, ಇದನ್ನೆಲ್ಲ ಆಫ್ ಮಾಡಿದ್ದೀನಿ. ಒಂದು 20 ನಿಮಿಷ ಕಾಯಿರಿ. ನಾನು ಅದ್ಭುತವಾದ ಬಿರಿಯಾನಿ ತೆಗೆದು ತೋರಿಸ್ತೀನಿ. ನೀವು ಅದನ್ನು ನೋಡಿ ಅದೇ ಥರ ನಿಮ್ಮ ಮನೇಲಿ ಕಂಟಿನ್ಯೂ ಮಾಡ್ತೀರಾ ಬಿರಿಯಾನಿ. ವೆರೈಟಿ ಡಿಪೋ ಅಕ್ಕಿನಲ್ಲಿ ಬಿರಿಯಾನಿ ಮಾಡ್ತೀರಾ. ನೋಡೋಣ. ನಾನು ಡಿಪೋ ಅಕ್ಕಿನಲ್ಲೇ ಬಿರಿಯಾನಿ ಮಾಡಿ ತೋರಿಸಿದ್ದೀನಿ. ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ. ಇದು ಬಾಮಾಡ್ ಬಿರಿಯಾನಿ ನೋಡಿ. ನಾನು ಹಾಕ್ತಾಯಿದ್ದೀನಿ ಈಗ ಬಿರಿಯಾನಿನ. ನಿಮ್ಮ ಕಣ್ಣೆದುರಿಗೆ ಡಿಪೋ ರೈಸಲ್ಲಿ ಬಿರಿಯಾನಿಯನ್ನು ಮಾಡಿರುವುದು ನೋಡಿದ್ರಾ. 1 kg ರೈಸ್ಗೆ ನಿಮಗೆ 8 ಜನಕ್ಕೆ ಊಟ ಆಗುತ್ತೆ. ಇದೇ ಥರ ನೀವು ಮಾಡ್ಕೋತೀರಾ ಅಂತ ನನ್ನ ಭಾವನೆ. ನೋಡಿ, ನಾನಂತೂ ನಿಮ್ಮ ಕಣ್ಣೆದುರಿಗೆ ಹಾಕೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ. ಪೀಸ್ ಅಂತೂ ನಾನು ತಿನ್ನಲ್ಲ, ಜಾಸ್ತಿ ಇದೆ ನಾನು ಪೀಸ್ ತಿಂದಿದ್ದೀನಲ್ಲೇ. ನೀವು ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ನೋಡಿ ಹೇಗಿದೆ. ಅದ್ಭುತ ರೀ. ಅದು ಹೇಳಕ್ತಿರೋದು ನಿಮಗೆ ಡಿಪೋ ಅಕ್ಕಿನ ಫೀಲೇ ಇಲ್ಲ ನೋಡಿ. ನಮ್ಮ ಬ್ರಾಂಚ್ ಅವರು ಬಂದಿದ್ದಾರೆ. ನಮ್ಮ ಹತ್ರ ಗ್ರೇವಿ ತೊಗೊಳಕ್ಕೆ ಸರಿಯಾಗಿ ಎಪಿಸೋಡ್ ಮಾಡೋ ಟೈಮ್ ಕರೆಕ್ಟಾಗಿ ಬಂದಿದ್ದಾರೆ. ನಾನು ಡಿಪೋ ಅಕ್ಕಿನ ಮಾಡಿ ಬಿರಿಯಾನಿ ಕೊಟ್ಟಿದ್ದೀನಿ. ಏನು ಅದ್ಭುತ ಅಂತ ಅವರೇ ಟೇಸ್ಟ್ ಮಾಡಿ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಭಾಗ್ಯ ಆಕ್ಚುಲಿ ನೋಡಿ, ಲಾಸ್ಟ್ ಎಪಿಸೋಡಲ್ಲಿ ಸಾರ್ ಹೇಳ್ಬೇಕಾದ್ರೂ ನಾನಿದ್ದೆ. ಈ ಡಿಪೋ ಅಕ್ಕಿಯಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಅದೃಷ್ಟ ಹೆಂಗಿದೆ ಅಂದ್ರೆ ಅದಕ್ಕೆ ಗುರುಗಳು ಶಿಷ್ಯರ ಸಂಬಂಧ ಅನ್ನೋದು ಇದನ್ನ ಎಲ್ಲರಿಗೂ ನೋಡಿ ಎಷ್ಟು ಭಾಗ್ಯ ಹೆಂಗಿದೆ. ಮಲ್ಲಿಗೆ ಊದ್ತಾರೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.